ಊಟ ಮಾತ್ರ ಬಹಳ ಚೆನ್ನಾಗಿತ್ತಮ್ಮ. ಅನ್ನದಾತು ಸುಖೀ ಭವ. ಅಷ್ಟೇ ಅಲ್ಲ ಯಜಮಾನ್ರೆ, ಜೊತೆಗೆ ಸೈಡ್ ಡಿಶ್ ದಾತವನು ಸುಖಿ ಭವ. ಅಷ್ಟೇ ಅಲ್ಲ, ಪಾಯಸದಾತು ಸುಖಿ ಭವ ಅಂತಾನು ಹೇಳಿ. ತಾತ ಎಲ್ಲದನ್ನು ಸೇರಿಸಿ ಹೇಳಿದ್ದು. ಓ ಮೈ ಗಾಡ್, ಎಂತ ಕೆಲ್ಸ ಆಗೋಯ್ತು. ಅಯ್ಯೋ ಗೌರಿ, ಪಾಯಸದಲ್ಲಿ ಏನಾದ್ರು ಹಲ್ಲಿ ಗಿಲ್ಲಿ ಬಿರಿತೇನಮ್ಮ? ಆಗ ಹೇಳೋ ಬದಲು ಇವಾಗ ಹೇಳ್ತಾ ಇದೆಯಾ? ಅಯ್ಯೋ, ಇವಾಗ ಯಾರ ಹೊಟ್ಟೆಯಲ್ಲಿ ಹಲ್ಲಿ ಇದೆಯೋ ಗೊತ್ತಿಲ್ವೇ? ಎಲ್ಲಾರ ಹೊಟ್ಟೆನೂ ಅಡ್ಡಡ್ಡ ಉದ್ದುದ್ದ ಕೊಯ್ಬೇಕಾ? ನೋಡಮ್ಮ, ಮುಚ್ಚು ಮರೆಯಿಂದ ಹೇಳ್ಬಿಡು. ಉಸಿರಿದ್ರೆ ಉಪ್ಪು ಮಾರ್ಕೊಂಡಾದ್ರೂ ಬದುಕೋಣ. ಅಯ್ಯೋ ಜಿಲ್ಲ ಬಾವ, ಮತ್ತೇನೈತೆ? ಯಾಕೆಷ್ಟು ಗಾಬರಿ ಆಗಿದ್ಯಾ? ಊಟ ಮಾಡುವಾಗ ಫೋಟೋ ತೆಗೆದು ಪೋಸ್ಟ್ ಮಾಡೋದನ್ನ ಮರ್ತ್ಬಿಟ್ಟೆ. ಅನ್ಯಾಯವಾಗಿ ಒಂದು ಪೋಸ್ಟ್ ಮಿಸ್ ಐತೆ. ಯಾವ ತಾಯಿ ಹೆತ್ತ ಮಗಳಮ್ಮ ನೀನು? ನಮ್ಮತ್ತೆ ನೇತ್ರ ಶಿವರೇ. ಆ ನೇತ್ರ ಹೆತ್ತಿರೋ ಈ ಗೋತ್ರದ ಹೆಣ್ಣುಮಗಳಿಗೆ ನನ್ನದೊಂದು ಚಿಕ್ಕ ಗಾತ್ರದ ಸೂತ್ರ. ನೋಡಮ್ಮ, ಆಗಿನ ಕಾಲದಲ್ಲಿ ಪೋಸ್ಟ್ ಬರಲಿಲ್ಲ ಅಂದರೆ ಕೆಲಸನೇ ಕಳ್ಕೊಂಡ್ಬಿಡ್ತೀವಿ ಅಂತ ಭಯ ಪಡ್ತಾ ಇದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಮಿಸ್ ಆದರೆ ಜೀವನೇ ಕಳ್ಕೊಂಡ್ಬಿಟ್ಟಂಗೆ ಆಡ್ತಾ ಇದ್ದೀರ. ಭಗವಂತ, ಏನಪ್ಪಾ ನಿನ್ನ ಲೀಲೆ? ಹೀಗಂದ ತಕ್ಷಣ ಭಗವಂತ ಶಿವಪ್ರಸಾದ್ ಅನ್ಬೇಕಿತ್ತಲ್ಲ. ಆದ್ರೆ ಈಗ ವಯಸ್ಸು ಕೇಳಿಸ್ತಾ ಇಲ್ಲ, ಬಾಡಿನೂ ಕಾಣಿಸ್ತಾ ಇಲ್ವೇ? ರೀ, ಯಾರು ನೋಡುತ್ತಿದ್ದೀರಾ? ಭಗವಂತ. ಅಪ್ಪ ಭಗವಂತ. ಚಿಕ್ಕಮ್ಮ, ನೀವ್ ತಲೆ ಕೆಡ್ಸ್ಕೊಂಬಿಡಿ. ಬೆಳಗ್ಗೆ ತಿಂಡಿ ಮಾಡ್ತೀವಲ್ಲ, ಆದ್ರೂ ಫೋಟೋ ತಗೊಂಡ್ ಹಾಕಿದ್ರಾಯ್ತು. ಎಕ್ಸ್ಕ್ಯೂಸ್ ಮೀ, ಊಟ ಎಲ್ಲಾರ್ಗೂ ಇಷ್ಟ ಆಯ್ತಾ? ಅಯ್ಯಯ್ಯ, ಸ್ವರ್ಗದಲ್ಲಿ ನಡೆಯೋ ಮದುವೆಗೆ ಶಾಮಿಯಾನ ಹಾಕಿ ಪಾರಿಜಾತದ ಎಲೆ ಮೇಲೆ ಚಿಂದು ಸೌಟಲ್ಲಿ ಬಡಿಸಿದ ಮೃಷ್ಟಾನ್ನದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಐಸ್ ಕ್ರೀಮ್ ಮತ್ತು ಫ್ರೂಟ್ಸ್ ಯಾವ್ದು ಬೇಕು ಅಂತ ಹೇಳಿ. ಯುರೋಪಿಯನ್ ಫ್ರೂಟ್ಸ್, ಅಮೇರಿಕನ್ ಫ್ರೂಟ್ಸ್, ಜಾಪಾನೀಸ್ ಫ್ರೂಟ್ಸ್ ಮತ್ತು ಮಲೇಷಿಯನ್ ಫ್ರೂಟ್ಸ್. ನಾವೆಲ್ಲ KR ಮಾರ್ಕೆಟ್ ಫ್ರೂಟು, ಯಶವಂತಪುರ ಮಾರ್ಕೆಟ್ ಫ್ರೂಟು, ಅದು ಬಿಟ್ಟರೆ ಹೆಸರುಘಟ್ಟ ತೋಟಗಾರಿಕೆ ಫ್ರೂಟ್ ಕೇಳಿತ್ತು ಅಷ್ಟೇ. ಆದರೆ ಈ ಥರ ಫ್ರೂಟ್ಸ್ ಹೆಸರನ್ನ ನಾವು ಕೇಳೇ ಇಲ್ಲ. ಇದನ್ನೆಲ್ಲ ಎಲ್ಲಿಂದ ತರ್ತೀರಾ? ಲಿಲ್ಲಿ ಪಿಲ್ಲಿ ಫ್ರಮ್ ಆಸ್ಟ್ರೇಲಿಯಾ, ಡ್ಯೂರಿಯನ್ ಫ್ರಮ್ ಇಂಡೋನೇಷಿಯಾ, ಬ್ಲೂಬೆರಿ ಫ್ರಮ್ ಅಮೇರಿಕಾ, ಬ್ಲ್ಯಾಕ್ಬೆರಿ ಫ್ರಮ್ ಯುರೋಪ್ ಆ್ಯಂಡ್ ಸ್ನೇಕ್ ಫ್ರೂಟ್ ಫ್ರಮ್ ಮಲೇಷಿಯಾ. ಆಹಾ, ನಾಗರ ಪಂಚಮಿ ದಿವಸ ನಾವೆಲ್ಲ ಸ್ನೇಕ್ಗೆ ಫ್ರೂಟ್ ಇಡ್ತಾ ಇದ್ವಿ. ಇದ್ಯಾವುದಮ್ಮ ಸ್ನೇಕ್ ಫ್ರೂಟು? ನೋಡಿ ಇವರೇ, ಎಲ್ಲ ಹಣ್ಣುಗಳನ್ನು ಒಂದೊಂದು ಪ್ಲೇಟ್ ಕಟ್ ಮಾಡ್ಕೊಂಡು ತೊಗೊಂಬಂದ್ಬಿಡಿ. ಐಸ್ ಕ್ರೀಮ್ನ ಆಮೇಲೆ ತೊಗೊಂಬನ್ನಿ. ಓಕೆ ಮ್ಯಾಮ್. ಇದು ಜಾಸ್ತಿ ಆಗಿಲ್ಲ? ಇಲ್ಲ ಅಪ್ಪ, ಕಡಿಮೆ ಆಯ್ತು. ಎಲ್ಲ ಒಂದೊಂದೇ ಪ್ಲೇಟ್ ಹೇಳಿರೋದು. ಅಮ್ಮ ಹೇಳೋದು ಹೇಳಿದೆ, ಎಲ್ಲ 2 ಪ್ಲೇಟ್ ಹೇಳ್ಬೇಕು ತಾನೆ. ಚೆನ್ನಾಗಿದೆ, ತಕ್ ಬಂತೆ. ಇಲ್ಲಿ ನಾವು ಯಾರ್ದೋ ಮನೆಯಲ್ಲಿ ತಿಂದು ತೇಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಮನೆಯಲ್ಲಿ ಅದು ಯಾರು ತಿಂತಾವ್ರು, ಯಾರು ತೇಗ್ತಾವ್ರು, ಆ ಭಗವಂತನಿಗೆ ಗೊತ್ತು. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು ಸರಿಗೇನು, ಬಲು ಮೋಸಗಾರನು. ಹಬ್ಬಾ, ಹೆಂಗೋ ಈ ಮನೆಯವರು 2 ಈರುಳ್ಳಿ, 2 ಬೀನ್ಸು, ಕ್ಯಾರೆಟು, ಟೊಮೆಟೊ ಎಲ್ಲ ಇಟ್ಟಿರೋದ್ರಿಂದ ನನ್ನ ಸ್ಟೈಲಲ್ಲಿ ಒಂದು ಒಳ್ಳೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋಯ್ತು. ಮಾಡ್ಕೊಂಬಿಡೋಣ. ಅಲ್ಲ, ಕದಿಯೋ ಮನೆಯಲ್ಲೂ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನೋದಕ್ಕೆ ಮಚ್ಚೆ ಇದ್ರೆ ಮಾತ್ರ ಸಾಧ್ಯ. ಆ ಮಚ್ಚೆ ನನಗೈತೆ. ಇಲ್ಲ ಅಂದರೆ ಯಾವ ಕಳ್ಳನ ಮಗ ತಾನೆ ಕದಿಯೋ ಮನೆಯಲ್ಲಿ ತರಕಾರಿ ಹಚ್ಕೊಂಡು, ಎಣ್ಣೆ ಬಾಣಲಿ ಇಟ್ಕೊಂಡು, ಒಗ್ಗರಣೆ ಹಾಕ್ಕೊಂಡು, ಅದ್ರಲ್ಲಿ ಅದ್ದೂರಿಯಾಗೆ ಮೊಬೈಲ್ ಸಾಂಗ್ ಹಾಕ್ಕೊಂಡು ಯಾರು ತಾನೇ ಅಡುಗೆ ಮಾಡೋಕ್ಕೆ ಸಾಧ್ಯ? ಇದಕ್ಕೆಲ್ಲ ಮೀಟ್ರ್ ಇದ್ರೆ ಮಾತ್ರ ಸಾಧ್ಯ. ಅದು ನನಗೈತೆ. ಆದರೆ ಈ ನನ್ನ ಮೀಟ್ರು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ನಮ್ಮ ಮೇಂಜಲ್ಲೂ ಆಗಾಗ ಪೋಸ್ಟ್ ಹಾಕ್ತಾ ಇರಬೇಕು. ಆದರೆ ಇನ್ನೂ ಪೋಸ್ಟೇ ಬಂದಿಲ್ವಲ್ಲ. ಇರಲಿ, ಏನು ಪೋಸ್ಟ್ ಹಾಕಿದ್ದಾರೆ ನೋಡೇ ಬಿಡೋಣ. ಅಬ್ಬಾ, ಈಗ ಹಾಕೋರಪ್ಪ. ಟ್ರೆಡಿಷನ್ ಓಲ್ಡ್ ಆಗಿದ್ರು ಪರವಾಗಿಲ್ಲ, ಆದರೆ ಐಸ್ ಕ್ರೀಮ್ ಮಾತ್ರ ಕೋಲ್ಡ್ ಆಗಿರಬೇಕು. ಎಂಜಾಯಿಂಗ್ ಐಸ್ ಕ್ರೀಮ್, #ಜಾಯಿಂಟ್ ಫ್ಯಾಮಿಲಿ, ಬೆಳದಿಂಗಳೂಟ, ಎಮೋಷನಲ್ ಮೂಮೆಂಟ್.
ಊಟ ಮುಚ್ಕೊಂಡು ಡೈರೆಕ್ಟಾಗಿ ಮನೆ ಬಂದು ಟ್ರೈ ಮಾಡೋದಪ್ಪ. ಗುಡ್ ನೈಟ್ ಗಾಯ್ಸ್, ರಿಲ್ಯಾಕ್ಸಿಂಗ್ ಇನ್ ಸ್ಮೂತ್ ವೈಟ್ ಬೆಡ್. ಅಬ್ಬಾ, ಏಂಜಲು ಮಲ್ಕೋತಾವ್ರೆ ಅಂದ್ರೆ ಇನ್ನು ಬೆಳಿಗ್ಗೆವರೆಗೂ ಬರಕ್ ಚಾನ್ಸೇ ಇಲ್ಲ. ಅಲ್ಲಿವರೆಗೂ ನಾನೇನು ಮಾಡ್ಲಿ? ಕಳ್ಳಂಗೆ ಇಷ್ಟೆಲ್ಲ ಗ್ಯಾಪ್ ಕೊಡ್ಬಾರ್ದಪ್ಪ ಇವರು. ಏನ್ ಮಾಡೋದು ಈಗ? ಹಾ, ಹೆಂಗಿದು ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ, 4 ಎಣ್ಣೆ ಬಾಟ್ಲು ತಂದ್ಬಿಡ್ತೀನಿ. ಹಾ, ಎಣ್ಣೆ ನಮ್ದು, ಮನೆ ನಿಮ್ದು. ಅಲಮತಿ ಹಬೀಬಿ, ಅಲಮತಿ ಹಬೀಬ್ ಬಂದಳು, ಅಲಮತಿ ಹಬೀಬಿ, ಅಲಮತಿ ಹಬೀಬ್ ಬಂದಳು. ಏನದು ಅಲೋಪತಿ ಹಬೀಬಿ, ಅಲೋಪತಿ ಹಬೀಬಿ? ಅದೇನು ಹಂಗೆ ಆಡ್ತಿದ್ಯಾ? ಅದೇನು ಹಾಡು? ಪಾ, ಅದು ಅಲೋಪತಿ ಹೋಮಿಯೋಪತಿ ಅಲ್ಲ, ಹಲಮತಿ ಅರಬಿಕ್ ಸಾಂಗ್. ಎಂತ ಬೇಕು? ಅರಾಬಿಕ್. ಕಳ್ಳಬೇಕು. ಛೇ 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 ಛೇ, ಇದೆಲ್ಲ ಹಾಡುಗಳೇನು? ನಮ್ಮ ಕಾಲದಲ್ಲಿ ತಪ್ಪ ಹಾಡುಗಳು. ಕಣ್ಣಂಚಿನ ಈ ಮಾತಲ್ಲಿ ಏನೇನೋ ತುಂಬಿದೆ. ಆ ಹಾಡು ಕೇಳ್ತಾ ಇದ್ರೆ ಕರ್ಣಾನಂದ ಆಗೋದು, ಕಣ್ಣಿಗೆ ತಂಪಾಗೋದು. ಈಗ ಬರೋ ಹಾಡುಗಳೆಲ್ಲ ಕಿವಿಗೆ ಕಾದ ಸೀಸ ಸುರಿದಾಗತ್ತೆ. ಅಪ್ಪ, ಆಗಿನ ಕಾಲದವ್ರಿಗೆ ಕಣ್ಣು ತುಂಬ ಶಾರ್ಪ್ ಆಗಿತ್ತು, ಹಾಗಾಗಿ ಎಲ್ಲ ಕಣ್ಣಂಚಲ್ಲೇ ಆಗ್ತಾ ಇತ್ತು. ಆದರೆ ಈಗ ಹಾಗಲ್ವೇ? ಹಾಗಾಗಿ ಕಾಲಕ್ಕೆ ತಕ್ಕ ಹಾಗೆ ವೇಷ, ಭಾಷೆ ಎಲ್ಲವೂ ಬದಲಾಗ್ತಾ ಇರಬೇಕು. ಸಾಹಿತ್ಯ, ಸಂಗೀತ ಕೂಡ ಹಾಗೇನೆ. ಆಗ್ಲೇ ಕಾಲಚಕ್ರದಲ್ಲಿ ಖರ ಖರ ಅಂತ ಕರ್ಕಶವಾದ ಸೌಂಡ್ ಬದಲು ಕರ ಕರ ಅಂತ ಸುಶ್ರಾವ್ಯವಾದ ಸಂಗೀತ ಬರೋದು. ಹಾಯ್ ಮಾವ. ಹಾಯ್. कौन रे बने? हबीबी कामाक्षी पाಳ್ಯ ಎಸೋ? ಅಯ್ಯೋ, ಇದು ಯಾವ ಭಾಷೆಲಿ ಮಾತಾಡ್ತಿದ್ದೀರಿ? ನಾನು ಯಾವ್ಯಾವುದೋ ಭಾಷೆ ಮಾತಾಡ್ತಾ ಇದ್ದೀನಿ ಸರಿ, ಆದರೆ ನೀನೇನೆ ಯಾವ್ಯಾವುದೋ ಥರದ ಡ್ರೆಸ್ ಹಾಕ್ಕೊಂಡಿದ್ಯಾ ರೀ. ಶ್ರೀಮಂತರ ಮನೇಲಿ ನೈಟ್ ಹಾಕೋ ಡ್ರೆಸ್ ಇದು, ಗೌರವ ಜಾಸ್ತಿ ಆಗತ್ತೆ. ಹೌದಮ್ಮ, ಮನೆಗೆ ತಕ್ಕ ಹಾಗೆ ಬದಲಾಗಿದ್ಯಾ. ನಿನ್ನ ನೋಡ್ತಾ ಇದ್ರೆ ಶ್ರೀಮಂತ ಹುಡುಗಿ ಕಣ್ಣ ಕಾಡ್ತೀಯ. ಥ್ಯಾಂಕ್ಸ್ ಮಾವ. ಅದಕ್ಕೆ ನೀವು ಇದೇ ಥರದ ಗೌನ್ ಹಾಕೊಳ್ಳಿ ಅಂತ ಹೇಳಕ್ ಬಂದೆ. ಡ್ರೆಸ್ಸಿಂಗ್ ರೂಮಲ್ಲಿ ಗೌನ್ ಇದೆ, ಹಾಕೊಳ್ಳಿ. ಏ ಗಿರಿ, ಗೌರವಕ್ಕೂ ಗೌನ್ಗೂ ಅವಿನಾಭಾವ ಸಂಬಂಧ ಇದೆ ಅಂತ ಯಾವ ಮಹಾನುಭಾವ ಮುಟ್ಟಾಳ ಹೇಳದ್ನೇ ನಿನಗೆ? ಈಗಿನ ಕಾಲದಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋದು ಕಷ್ಟ ಅಂತ ಜನ ಅನ್ಕೊಳ್ತಾರೆ. ಆದರೆ ನಾಲ್ಗೆ ಹರಿಬಿಟ್ರೆ ಸಾಕು, ತೂಕ ತಂತಾನೇ ಕಡಿಮೆ ಆಗೋಗುತ್ತೆ. ಈಗ ನೀನು ಮಾಡ್ತಾ ಇರೋದು ಅದನ್ನೇ. ಲೇ, ಅವಳು ಹೇಳ್ಬಾರ್ದೇನು ಹೇಳಿದ್ಲು? ಈ ಮನೆಗೆ ತಕ್ಕಂತೆ ಗೌನ್ ಹಾಕ್ಕೊಂಡಿದ್ದಾಳೆ, ಅದನ್ನು ನೀವು ಹಾಕ್ಕೊಳ್ಳಿದ್ಲು, ಅದರಲ್ಲೇನು ತಪ್ಪು? ಈಗ ತಾನೇ ನೀನೇ ಹೇಳಿದ್ಯಲ್ಲಪ್ಪ, ಕಾಲಕ್ಕೆ ತಕ್ಕಂತೆ ವೇಷ ಭಾಷೆ ಬದಲಾಯಿಸ್ಬೇಕು ಅಂತ. ಯಾಕೆ ಮರ್ತ್ಬಿಟ್ಯಾ? ಅಪ್ಪ, ಅದೇ ಬೇರೆ ಇದೇ ಬೇರೆ. ಇವಳು ಹೇಳಿದ್ಲು ಅಂತ ಗೌನೆಲ್ಲ ಹಾಕೊಳಕ್ ಆಗೋದಿಲ್ಲ. ನಾನೇನಾದ್ರೂ ನಿಮ್ಮ ಹತ್ರ ಕೇಳಿದ್ದೀನ? ಕಡೆ ಪಕ್ಷ ವಾರಕ್ಕೊಂದ್ಸಲ ಗೋಪಾಲಪ್ಪ ಕೊಡ್ಸಿ ಅಂತನಾದ್ರೂ ಕೇಳಿದ್ದೀನ? ಅಂಥದ್ರಲ್ಲಿ ಇವತ್ತೇನೋ ಆಸೆ ಪಟ್ಟು ಕೇಳ್ತಿದ್ದೀನಿ, ಅದಕ್ಕೂ ಇಲ್ಲ ಅಂತೀರಾ? ಎಲ್ಲ ಸರಿ, ಗೋಪಾಲಪ್ಪ ಅಂದ್ರೇನೆ? ಅದೇ ಕಣೋ, ರೋಡ್ ಪಕ್ಕದಲ್ಲಿ ಮಾರ್ತಾರಲ್ಲ ಗೋಪಾಲಪ್ಪ. ಅಯ್ಯಪ್ಪ, ಅಪ್ಪ ಏನಪ್ಪ ಅದು? ಗೋಪಾಲಪ್ಪ ಅಲ್ಲ, ಇನ್ನೇನಪ್ಪ? ಗೋಲ್ಗಪ್ಪ. ಮೊದಲೇ ಈ ಮನೇಲಿ ಇರೋಕ್ಕಾಗದೆ ಹಿಂಸೆ ಆಗ್ತಾ ಇದೆ ನನಗೆ, ಅದರಲ್ಲಿ ಇದು ಬೇರೆ. ನೋಡಿ, ನೀವು ಖುಷಿಯಾಗಿದ್ದೀರಾ ತಾನೆ? ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಸರಿ ಬಿಡಿ, ಆಯ್ತು. ಮಾವ, ನೀವಾದರೂ ಹೋಗಿ ಹಾಕೊಳ್ಳಿ. ಹಾಗೆ ಈ ಮನೆ ತುಂಬ ಸುಮಾರು ರೂಮ್ಗಳಿವೆ. ಒಬ್ಬೊಬ್ರು ಒಂದೊಂದು ರೂಮ್ ಅಂತ ತಗೊಂಡ್ರು ಇನ್ನು ತುಂಬ ರೂಮ್ಗಳು ಉಳಿಯುತ್ತೆ. ಇಡೀ ಜಗತ್ತೇ ನಂದು ಅಂತ ಬಲಿ ಚಕ್ರವರ್ತಿ ಮೆರೀತಾ ಇದ್ದ. 3 ಹೆಜ್ಜೆ ಅಂಡರ್ಗ್ರೌಂಡ್ ಹೊರಟದ. ಇನ್ನು ಏನೇನಾಗುತ್ತೋ ಏನೋ. ಏನಪ್ಪ ಸೌಂಡ್ ಇದು? ವಾವ್, ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ.
ನಮ್ಮ ಮನೇಲಿ ಈ ರೀತಿ ಫೋಟೋ ತೆಗೆದ್ರೆ ಚೆನ್ನಾಗೇ ಬರಲ್ವಲ್ಲ. ಈ ಮನೆ ವಾತಾವರಣ ಆಗಿದೆ ಅನ್ಸುತ್ತೆ. ನಮ್ಮ ಮನೇನೂ ಹೀಗೆ ಇದ್ದಿದ್ರೆ ದಿನ ಎಷ್ಟು ಫೋಟೋ ತಗೋಬೋದಿತ್ತು. ಪರವಾಗಿಲ್ಲ, ಹೇಗೋ ಇಲ್ಲಿಗೆ ಬಂದಿದ್ದೀನಲ್ಲ, ಎಷ್ಟು ಬೇಕೋ ಅಷ್ಟು ಫೋಟೋ ತಗೊಬಿಡ್ತೀನಿ. ಮ್ಯಾಮ್, ಕಾಫಿ. ಥ್ಯಾಂಕ್ ಯು. ಕಾಫಿ ಜೊತೆ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತೀನಿ. ಏನಂತ ಟೈಟಲ್ ಕೊಡಲಿ? ಹಾಂ, ಬೆಳಗ್ಗೆದ್ದು ನರಿ ಮುಖ ನೋಡಿದ್ರೆ ನೋಡ್ಬಿಡಿ, ಆದರೆ ಮಿಸ್ ಇಲ್ಲದೆ ಬಿಸಿ ಬಿಸಿ ಕಾಫಿ ಕುಡಿ. ಗುಡ್ ಮಾರ್ನಿಂಗ್ ಗೈಸ್, ಐ ಆಮ್ ಎಂಜಾಯಿಂಗ್ ಮೈ ಕಾಫಿ. ಯುವರ್ ಏಂಜಲ್ ಗೌರಿ. ಹ್ಯಾಶ್ಟ್ಯಾಗ್ ಕಾಫಿ ಲವರ್ ಟ್ರಾವೆಲ್ ಲೈಫ್. ಈಗಲೇ ಪೋಸ್ಟ್ ಮಾಡಿಬಿಡ್ತೀನಿ. ಅಯ್ಯಯ್ಯೋ, ಇದೇನಿದು? ನಾನು ಇನ್ನೂ ಈ ಮನೇಲೇ ಇದ್ದೀನಿ. ಬಾ, ರಾತ್ರಿ ಕುಡಿದು ಹ್ಯಾಂಗ್ ಓವರಲ್ಲಿ ಇಲ್ಲೇ ಮಾಡ್ಕೊಂಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಹಾಂ, ಅಯ್ಯೋ, ಈ ಸ್ನೇಹಿತರನ್ನ ಯಾವತ್ತೂ ಪಾರ್ಟಿ ಕರಿಬಾರ್ದು ಗುರು. ಅಲ್ಲ, ಇದೇನು ತೀರ್ಥನ? ಕುಡಿದ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದಾರಲ್ಲ, ಯಾರು ಕ್ಲೀನ್ ಮಾಡೋದಿದ್ನೆಲ್ಲನೇ? ಇರಲಿ, ನಾನೇ ಕ್ಲೀನ್ ಮಾಡ್ತೀನಿ. ಹೆಸರು ಬೇರೆ ಕ್ಲೀನ್ ಕೃಷ್ಣ ಅಲ್ವಾ, ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಗೌರಿ ಮೇಡಮ್ಮು ಏನು ಪೋಸ್ಟ್ ಹಾಕವ್ರೆ ನೋಡೋಣ. ಓಹೋ, ಕಾಫಿ ಕುಡಿತಾ ಇದ್ದೀನಿ ಅಂತ ಹಾಕವ್ರೆ ಅಕ್ಕವರು. ಕುಡಿಲಿ, ನಾವು ನಿಧಾನಕ್ಕೆ ಗಂಟು ಕಟ್ಟೋಣ. ಅಲ್ಲ, ನನ್ನಂಥ ಕಳ್ಳನ್ನು ಸೋಂಬೇರಿ ಮಾಡೋ ಮನೆ ಜಗತ್ತಲ್ಲಿ ಇರಬಾರ್ದು ಗುರು. ಇವಾಕನಿಂದ ನಾನು ಸೋಂಬೇರಿ ಆಗ್ತಾ ಇದ್ದೀನಿ. ಬರಲಿ ನಿಧಾನಕ್ಕೆ. ನಾನು ನಿಧಾನಕ್ಕೆ ಕದ್ಕೊಂಡು ಆರಾಮಾಗಿ ಹೋಗ್ತೀನಿ. ಅಷ್ಟರೊಳಗಡೆ ಇನ್ನೊಂದು ಸ್ವಲ್ಪ ಪಾಚ್ಕೊಂಬ. ಹಾಂ, ಇದ್ಯಾರು ಗುರು ಬೆಳಿಗ್ಗೆ ಬಾಗ್ಲು ಬಿಡ್ತಾವ್ರೆ? ಶಿಶು, ಯಾಕೆ ಇಷ್ಟು ಲೇಟಾಗಿ ಎದ್ಬಿಟ್ಟೆ? ನಾನು ಯಾವತ್ತೂ ಹಿಂಗೆ ಮಾಡ್ದೋಳಲ್ವಲ್ಲ. ಅಯ್ಯೋ, ಗ್ಯಾರಂಟಿ 7:15 ಆಗೋಗಿರುತ್ತೆ. ಅಯ್ಯೋ, ಇನ್ನು ಮನೆ ಮುಂದೆ ನೀರು ಹಾಕಿ, ರಂಗೋಲಿ ಬಿಟ್ಟು, ಸ್ನಾನ ಮಾಡಿ, ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ಅಯ್ಯೋ ಎಷ್ಟೊಂದು ಕೆಲಸ ಇದೆ. ಯಾಕೆ ಹೀಗೆ ಮಾಡಿಬಿಟ್ಟೆ ನಾನಿವತ್ತು? ಗ್ಯಾರಂಟಿ ಇವ್ರ ಹತ್ರ ಬಯಸ್ಕೋತೀನಿ ಇವತ್ತು. ಅಯ್ಯೋ ದೇವ್ರೆ, ನೀರೇ ಕಾಪಾಡಪ್ಪ. ಅಯ್ಯೋ ದೇವ್ರೆ, ಗಿರಿ ಎಲ್ಲೇ ಇದೆಯಾ ನೀನು? ಯಾವ ಪೊಸಿಷನಲ್ಲಿ ಇದೆಯಾ? ಲ್ಯಾವಿಶ್ ಲೈಫು ಕಣೆ ಇದು. ಎಲ್ಲ ಮರ್ತುಬಿಟ್ಯಾ? ದಡ್ಡಿ ಯಾವ ಮನೆಗೆ ಹೋದ್ರು ನಿನ್ ಚಾಳೆ ಮಾತ್ರ ಬಿಡಲ್ಲ ನೀನು. ಅಯ್ಯೋ ಕರ್ಮ. ಇದು ಮನೆ ಅಲ್ಲ, ಬಂಗ್ಲೆ. ಸಿನಿಮಾದಲ್ಲಿ ನೋಡ್ತಿದ್ದೆ, ದುಡ್ಡು ತಗೊಂಡು ದೊಡ್ಡ ಬಂಗ್ಲೆ ಹತ್ರ ಬಂದ್ಬಿಡು ಅಂತ. ಹಾಗೆ ಹೇಳ್ದಾಗ್ಲೆಲ್ಲ ಬಂಗ್ಲೆ ಅಂದರೆ ಯಾವುದೋ ದೊಡ್ಡ ಹೋಟ್ಲೇನೋ ಅಂದ್ಕೊಂಡಿದ್ದೆ. ಆದರೆ ಈಗ ನಾನು ಅಷ್ಟು ದೊಡ್ಡ ಬಂಗ್ಲೆದಲ್ಲಿದ್ದೀನಿ. ಅದೃಷ್ಟ ಅಂದರೆ ನಿಂದೆ ಕಣಗಿರಿ, ನಿಂದೆ. ಅಯ್ಯೋ, ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ಅಡುಗೆ ಮಾಡಿ ಎಲ್ರಿಗೂ ಕಳಿಸ್ಕೊಡ್ಬೇಕಲ್ಲ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಆದರೆ ಎಲ್ರಿಗೂ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ಆಮೇಲೆ ಗುಡ್ ಮಾರ್ನಿಂಗ್ ಮ್ಯಾಮ್, ಹಾಟ್ ಕಾಫಿ ರೆಡಿ. ನಂಗೆ ಕೇಳ್ತಿದ್ದೀರಾ? ಕುಡೀರಿ. ಮ್ಯಾಮ್, ಈ ಕಾಫಿ ನನಗಲ್ಲ, ನಿಮಗೆ. ಅಯ್ಯೋ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನೇ ಮಾಡ್ಕೊಂಡು ಕುಡಿತಾ ಇದ್ದೆ. ಅದನ್ನೆಲ್ಲ ಮಾಡೋಕ್ಕೆ ಅಂತ ನಾವಿದ್ದೀವಲ್ಲ ಮ್ಯಾಮ್.
ಅಂದರೆ ನೀವು ನನಗೋಸ್ಕರ ಇಲ್ಲಿವರೆಗೂ ತಂದ್ಕೊಟ್ರಾ? ಎಸ್ ಮ್ಯಾಮ್. ಇಷ್ಟು ದಿನ ನಾನೇ ಎಲ್ರಿಗೂ ಕಾಫಿ ತಗೊಂಡು ಅವರಿರೋ ಜಾಗದಲ್ಲೇ ಹೋಗಿ ಕೊಡ್ತಿದ್ದೆ. ಆದರೆ ಇವತ್ತು ನಾನಿರೋ ಜಾಗಕ್ಕೆ ಕಾಫಿ ಬಂದಿದೆ. ಕಾಲಚಕ್ರ ತಿರುಗಿದ್ರೆ ಹಿಂಗೆ ತಿರುಗಬೇಕು. ಅಲ್ಲಿಟ್ಬಿಡಿ, ನಾನು ಹಲ್ಲುಜದ್ಮೇಲೆ ಕುಡಿತೀನಿ. ಮ್ಯಾಮ್, ಇದು ಬೆಡ್ ಕಾಫಿ, ಹಾಗೆ ಕುಡಿಬೇಕು. ಬೆಡ್ ಕಾಫಿ ಮರ್ತುಬಿಟ್ಟಿದ್ದೆ, ಕುಡಿ. ತಗೊಳ್ಳಿ ಮ್ಯಾಮ್. ತಿಂಡಿಗೆ ಏನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ರೆಡಿ ಮಾಡಿಬಿಡ್ತೀನಿ. ಇದು ಮೆನು ಕಾರ್ಡ್. ಏನಪ್ಪ ಇದು, ಒಳ್ಳೆ ಹೋಟ್ಲಲ್ಲಿ ಕೊಡೋ ಥರ ಮೆನು ಕೊಡ್ತಾ ಇದ್ದಾರಲ್ಲ. ಇದನ್ನು ಓದೋಕ್ಕೆ ಕಷ್ಟ ಇದೆ. ಇನ್ನು ಏನು ಬೇಕು ಅಂತ ಹೇಗೆ ಹೇಳೋದು? ಇದರಲ್ಲಿ ಕಾಸ್ಟ್ಲಿ ಸಾರಿ ಗ್ರ್ಯಾಂಡಾಗಿ ಯಾವ್ದು ಅನ್ಸುತ್ತೋ ಅದನ್ನು ಮಾಡಿ ತಂದು ಕೊಟ್ಬಿಡಿ. ಥ್ಯಾಂಕ್ ಯು ಮ್ಯಾಮ್. ಹ್ಯಾವ್ ಎ ಗುಡ್ ಡೇ. ಶ್ರೀಮಂತರ ಲೈಫ್ ಎಷ್ಟು ಚಂದ. ನಿಮ್ಮ ದಿನ ಚೆನ್ನಾಗಿರ್ಲಿ ಅಂತ ಹೇಳೋಕ್ಕೂ ಒಬ್ರು ಇರ್ತಾರೆ. ಬಾಗ್ಲು ತೆಗಿಯಪ್ಪ, ನಾನು ಹಿಂದಿನ ಮನೆ ಸೋಷಿಯಲ್ ಸಂಧ್ಯಾ. ಇದ್ಯಾವ್ದಪ್ಪ ಹಿಂದೂ ಮನೆ ಆಂಟಿ? ಹಲೋ, ಕೇಳಿಸ್ತಿಲ್ವಾ? ಬಾಗ್ಲು ತೆಗಿ. ಯಾಕೋ ಬಿಡಂಗೆ ಕಾಣ್ತಾ ಇಲ್ವಲ್ಲ ಗುರು? ಅಯ್ಯೋ, ತೆಗಿಲಿಲ್ಲ ಅಂದ್ರೆ ಸಿಗಾಕೊಂಡ್ಬಿಡ್ತೀನಿ ಅನ್ಸುತ್ತೆ. ತೆಗ್ದೇ ಬಿಡೋಣ. ಅಯ್ಯೋ, ಇವು ಬೇರೆ ಇಲ್ಲೇ ಇದಾವಲ್ಲಪ್ಪ. ಬಾಗ್ಲು ತೆಗಿಯಪ್ಪ. ಬಂದೆ. ಏನ್ ಮಾಡ್ತಿದ್ದಾನೆ ಈ ಹುಡುಗ? ಒಳಗ್ ಸೇರ್ಕೊಂಡ್ಬಿಟ್ಟಿದ್ದಾನೆ, ಬಾಗ್ಲು ತೆಗಿತಿಲ್ವಲ್ಲ? ಅದು ಅಯ್ಯೋ, ಹಲೋ 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 ಆಂಟಿ, ಯಾರು ನೀವು? ಹಲೋನಪ್ಪ. ಹಲೋ. ಅಯ್ಯೋ, ಹಲೋ ಆಂಟಿ, ಯಾರು ನೀವು? ಬಾಗಿಲು ತೆಗೆದ ತಕ್ಷಣ ಏನು ದಿಢೀರ್ ಒಳಗಡೆ ಬರ್ತಾ ಇದ್ದೀರಲ್ಲ? ಅಯ್ಯೋ, ನಾನೇನು ಫುಡ್ ಡೆಲಿವರಿ ಮಾಡೋ ಏಜೆಂಟಾ ಬಾಗ್ಲಲ್ಲೇ ನಿಂತು ಮಾತಾಡೋದಕ್ಕೆ? ಅಕ್ಕಪಕ್ಕದವ್ರು ಅಂದ್ರೆ ಒಬ್ರಿಗೊಬ್ರು ಆಗ್ಬೇಕು ಕಣಪ್ಪ. ಭವ್ಯ ಬಸ್ಯ ಹೇಳಿದ್ರು, ಶಿವಣ್ಣನ ತಮ್ಮ ಬಂದಿದ್ದಾರೆ ಮನೆ ನೋಡ್ಕೊಳ್ಳೋದಕ್ಕೆ ಅಂತ. ನೋಡು, ಅದು ಅಲ್ಲದೆ ಯಾವಾಗ್ಲೂ ನನ್ ಗಿರ್ಜನ್ ಹತ್ರ ದಿನಸಿ ಸಾಮಾನು ಅಂತ ಈಸ್ಕೋತಾನೆ ಇರ್ತೀನಿ. ನನ್ನ ಕೈಲಾಗಿದ್ದು ನಾನು ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ನಿನಗೆ ಅಂತ ತಿಂಡಿ ಮಾಡ್ಕೊಂಡ್ ಬಂದಿದ್ದೀನಿ, ತಗೋ. ಇದನ್ನ ತೊಳೆಯೋದೇನ್ ಬೇಡ, ಹಾಗೆ ವಾಪಸ್ ಕೊಡು, ಆಮೇಲೆ ತಗೋತೀನಿ. ಆಂಟಿ, ನೀವು ನಂಗೆ ತಿಂಡಿ ಕೊಡ್ತಾ ಇದ್ದೀರಾ? ಹೌದಪ್ಪ. ಬೇರೆ ಯಾರಾದ್ರೂ ಜೊತೆಲಿದ್ದಾರ ಹೇಳು, ಅವ್ರಿಗೂ ತಂದು ಕೊಡ್ತೀನಿ. ಒಬ್ನೇ ಇರೋದು ಅಂತ ಹೇಳಿ ಒಂದೇ ಒಂದು ಬಾಕ್ಸ್ ತಂದಿದ್ದೀನಿ. ಸಾಕಾಗ್ಲಿಲ್ಲ ಅಂದ್ರೆ ಹೇಳು, ಆಯ್ತಾ? ನೋಡು, ಆಮೇಲೆ ಮೊಳಕೆ ಹುಳಿ ಕಳ್ದು ಬಸ್ಸಾರು ಮಾಡ್ತಿದ್ದೀನಿ, ಮುದ್ದೆ ಜೊತೆ ಕೊಡ್ತೀನಿ, ತಿನ್ನಿವಂತೆ. ಆಮೇಲೆ ತಗೋ, ನಿನಗೆ ಅಂತ ನೋಡು, ಸೋಪು, ಬ್ರಷು, ಪೇಸ್ಟು ಎಲ್ಲ ತಗೊಂಬಂದಿದ್ದೀನಿ, ತಗೋ. ಇದನ್ನೆಲ್ಲ ನನಗೆ ಕೊಡ್ತಾ ಇದ್ದೀರಾ ಆಂಟಿ? ಅಯ್ಯೋ ತಗೊಳಪ್ಪ, ಏನೂ ಆಗಲ್ಲ. ಇದನ್ನೆಲ್ಲ ನಾನು ದುಡ್ಡು ಕೊಟ್ಟು ತಂದಿದ್ದೀನಿ ಅನ್ಕೊಂಡ? ಇಲ್ಲ, ನಮ್ಮ ಯಜಮಾನ್ರು ಆಫೀಸ್ ಟ್ರಿಪ್ಗೆ ಅಂತ ಹೋಗ್ತಾರಲ್ಲ, ಆಗ ರೂಮಲ್ಲಿ ಕೊಡ್ತಾರಲ್ಲ, ಸೋಪು, ಬ್ರಷು, ಪೇಸ್ಟು ಏನು ಸಿಕ್ಕಿದ್ರು ಬಿಡಲ್ಲ, ಎಲ್ಲ ದೇಪ್ಕೊಂಬಂದ್ಬಿಡ್ತಾರೆ. ಅದು ನಿನ್ಗಾದ್ರೂ ಯೂಸ್ ಆಗಲಿ ಅಂತ ಕೊಟ್ಟೆ ಅಷ್ಟೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕಪ್ಪ? ಅಕ್ಕಪಕ್ಕದವ್ರಾಗಿ ಇಷ್ಟು ಆಗಲಿಲ್ಲ ಅಂದರೆ ಹೆಂಗೆ ಹೇಳು? ನೋಡು, ಅಕ್ಕಂಗಿರಾಗಲಿಲ್ಲ ಅಂದರೂ ಅಕ್ಕಪಕ್ಕದವರು ಆಗ್ತಾರಂತೆ. ಅದು ಅಲ್ಲದೆ ನಮ್ಮ ಗಿರ್ಜಾ ನನಗೆ ತಂಗಿ ಇದ್ದಂಗೆ. ನಾನು ಇಷ್ಟು ಮಾಡ್ದಿದ್ರೆ ಹೇಗೆ ಹೇಳು? ನೋಡಪ್ಪ, ನಮ್ಮ ಶಿವಣ್ಣ ಪೈಸೆನೂ ಕೂಡಿಟ್ಟು ಮನೇಲಿರೋ ಎಲ್ಲ ವಸ್ತುಗಳನ್ನೂ ಕೊಂಡ್ಕೊಂಡಿದ್ದಾರೆ. ಕಳ್ಳಗಿಲ್ಲ ನುಗ್ಬಿಟ್ರೆ ಕಷ್ಟನಪ್ಪ. ಸ್ವಲ್ಪ ಮನೇನ ಹುಷಾರಾಗಿ ನೋಡ್ಕೊ. ನಾನಿನ್ ಬರ್ತೀನಿ. ಯಾರಿತ್ತು ಶಿವಣ್ಣ ಮತ್ತೆ ಗಿರ್ಜಮ್ಮ? ಅವ್ರು ಅಷ್ಟೊಂದು ಒಳ್ಳೆಯವ್ರ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಏನಿದೆ, ತುಂಬ ಗ್ರೇಟ್ ಆಯ್ತು.